ಸೊ ನಮಸ್ಕಾರ ತಗ್ ಫ್ಯಾಮ್. ಇವತ್ತು ನಾವು ಬಂದಿರೋದು ಒಂದು ಕ್ರೇಜಿ ಲೊಕೇಶನ್ಗೆ. ನಮ್ಮ ಮನೆ ಹತ್ರ ಇರೋ ಒಂದು ಹಿಲ್ಲು, ತುಂಬ ಅಂಡರ್ ರೇಟೆಡ್ ಪ್ಲೇಸು. ಇಲ್ಲೊಂದು ಕ್ರೇಜಿ ರೀಲ್ ಶೂಟ್ ಮಾಡೋದಿದೆ. ಈ ರೀಲು ನಿಮಗೆ ಸಂಡೇ ನೈಟ್ ಬರುತ್ತೆ. ಸೊ ಇದ್ರ BTS ವಿಡಿಯೋ ಇದು. ಸೊ ಫುಲ್ ವಿಡಿಯೋನ ಎಂಜಾಯ್ ಮಾಡಿ. ಸೊ ಗೈಸ್, ನಾನು ಡೈಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮೇನ್ ರೀಸನ್ ಏನಂದರೆ ನನ್ನ ಹತ್ರ ಫುಡ್ ಕಾಂಟೆಂಟ್ ಇರಲಿಲ್ಲ. ಫುಡ್ ಕಾಂಟೆಂಟ್ ಇರಲಿಲ್ಲ ಇನ್ ಸೆನ್ಸ್, ನನಗೆ ಶೂಟ್ ಮಾಡೋಕ್ಕೆ ನಾನು ಒಬ್ಬನೇ ಬೇಕಿತ್ತು, ನನ್ನ ಜೊತೆ ಯಾರಿರಲಿಲ್ಲ. ಇದಕ್ಕೆ ನಾನು ಡೈಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಒಬ್ಬ ಮಹಾನ್ ಭಾವ ಇದ್ದಾನೆ, ಅವನೇ ಇದಕ್ಕೆ ಕಾರಣ. ಅವನಿಂದನೇ ನಾನು ಡೈಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋ ಪರಿಸ್ಥಿತಿ ಬಂದಿತ್ತು. ಸೊ ನಾವೊಂದು ಹನುಮಗಿರಿ ಹಿಲ್ ಅಂತ, ಇದು ಲೊಕೇಟ್ ಆಗಿರೋದು ಉತ್ರಳ್ಳಿಲಿ. ಸೊ ನಾವಿಲ್ಲಿ ಬಂದಿದ್ದೀವಿ ಒಂದು ವಿಡಿಯೋ ಮಾಡೋಕ್ಕೆ, ಕ್ರೇಜಿ ವಿಡಿಯೋ. ಈಗ ನಾವೊಂದು ಪಾಯಿಂಟ್ಗೆ ಹೋಗ್ತೀವಿ, ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ. ಸೊ ಈ ಪಾಯಿಂಟಲ್ಲಿ ನಾವು ಒಂದು ಶಾರ್ಟ್ ತೊಗೋಬೇಕು, ಬಟ್ ಏನಂದರೆ ಆಕ್ಯುಪೈ ಆಗಿಬಿಟ್ಟಿದೆ. ಅದಕ್ಕೆ ನಾವು ಆ ವ್ಯೂ ಪಾಯಿಂಟ್ಗೆ ಹೋಗಿದ್ವಿ, ಬಟ್ ನಮ್ಗೆ ಅದು ಜಾಗ ಬೇಕೇ ಬೇಕು. ನೋಡೋಣ ಏನಾಗುತ್ತೆ ಅಂತ. ಇವಾಗ ಸಿಗಲಿಲ್ಲ, ನಾವು ಮಾರ್ನಿಂಗಾದ್ರು ಬರಲೇಬೇಕು, ಬಿಕಾಸ್ ನಮ್ಗೆ ಆ ಶಾರ್ಟ್ ಬೇಕೇ ಬೇಕು. ಸೊ ಆ ಮಹಾನ್ ಭಾವ ಇವನೇ, ದರ್ಶನ್ ಅಂತ. ಇವ್ನು ಇಲ್ದೇ ಇರೋ ಕಾರಣಕ್ಕೆ, ಇವ್ನು ಊಟಿ ಟ್ರಿಪ್ಗೆ ಹೋಗಿದ್ದ, ಇವ್ನು ಇಲ್ದೇ ಇರೋ ಕಾರಣಕ್ಕೆ ನಾನು ಡೈಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕಾಯ್ತು. ಇವ್ನು ಹೋಗಿದ್ದು ಒಳ್ಳೇದಾಯಿತು, ಬಟ್ ಆದರೆ ಯಾಕಿಂತ ಈಗ ಡೈಲಿ ಕಾಂಟೆಂಟ್ಸ್ ಕೊಡಲ ನೀವು ಬಿಡಲ್ಲ. ಮಾತಾಡೋ. ಏನು ಮಾತಾಡೋಣ ಗೈಸ್, ನಮ್ಮಂತ ಆಕಾಶ್ ಅಂತ ಫ್ರೆಂಡ್ ಹಿಡ್ಕೊಂಡು ಈ ಥರ ಕಂಟೆಂಟ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟಿಂದ ಚೆನ್ನಾಗಿ ನಡೀತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ನನ್ನ ಜೊತೆಗೆ ಅದೇ ನಮ್ಮ ರೀಲಲ್ಲಿ ತುಂಬ ಪಾಪ್ಯುಲರ್ ಆಗಿರೋ ಆ ಫೇಸು ಬಂದಿದೆ ನಮ್ಗೆ ಹೆಲ್ಪ್ ಮಾಡೋಕ್ಕೆ. ಸೊ ಗೈಸ್, ಕ್ರೇಜಿ ಕಾಂಟೆಂಟ್ ಲೋಡಿಂಗ್ ಆನ್ ಸಂಡೇ ನೈಟ್. ಸ್ಟೇ ಟ್ಯೂನ್ ಆಯಿತಾ. ಇದ್ರ BTS ಎಂಜಾಯ್ ಮಾಡಿ. ಸೊ ಗೈಸ್, ಈಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಆಲ್ರೆಡಿ ಇವತ್ತು ಸ್ಯಾಟರ್ಡೇ ಅದರಿಂದ ತುಂಬ ಜನ ಬಂದುಬಿಟ್ಟಿದ್ದಾರೆ. ನಾವು ಯಾರನ್ನೂ ಹೋಗಿ ಎಬ್ರಿಸೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ, ಬಟ್ ನಾವು ಮ್ಯಾನೇಜ್ ಮಾಡಬೇಕು. ಅಲ್ಲಿ ನೋಡಿ ನಾಯಿಗಳು ಬಂದಿದೆ. ಏನು ಮಾಡೋಕ್ಕಾಗುತ್ತೆ. ನೋಡಿ ನಮ್ಮ ಆಫ್ ರೋಡಿಂಗ್, ಲೆಗ್ಗಲ್ಲಿ ಮಾಡ್ತೀರ ಆಫ್ ರೋಡಿಂಗ್ನ. ಗೈಸ್, ನಿಮ್ಮ ಸಪೋರ್ಟ್ ಕೊಟ್ಟರೆ ನೆಕ್ಸ್ಟ್ ಇಯರ್ GT ಇಳ್ಸೋಣ. ಇನ್ನೊಂಚೂರು ಮುಂದೆ ನಡೆಯಲ್ಲ, ಬೇಡ, ಇದು ಮಸಿ ಬರ್ತೈತೆ. ಫೋನ್ ಬಿದ್ದರೆ ನೀನೇ ಜವಾಬ್ದಾರಿ. ಜವಾಬ್ದಾರಿ. ಗೈಸ್, ಡ್ರೋನ್ ಶಾಟ್ನ ಎಂಜಾಯ್ ಮಾಡಿ. ಡ್ರೋನ್ ಶಾಟ್ 0.5x ಆಗ್ತದೆ. ಈಗ ಅದರಲ್ಲೇ ಹಾಕಿರೋದು. ರೊಟೇಟ್ ಮಾಡೋ ಕ್ಯಾಮ್ರಾನ ಆ ಕಡೆ ಸಾಕಬ್ಬರ. ಸೊ ಗೈಸ್, ಡ್ರೋನ್ ಶಾಟ್ ಇದು, ನಮ್ಮ ಲೋ ಬಜೆಟ್ ಡ್ರೋನ್ ಶಾಟು. ನಿಂದು ಫೇಸ್ ಹತ್ರದಿಂದ ಮೇಲೆ ಕೆಳಗಿಳಿಸು, ಫುಲ್ ಕೆಳಗಿಳಿಸು, ಫುಲ್ ಸ್ಲೋ. ಹುಷಾರು, ಫುಲ್ ಇನ್ನೂ ಕೆಳಗಿಳಿಸು. ಅಲ್ಲ, ಹಿಂಗೆ ಕೆಳಗಿದ್ದ ಮೇಲೆ ಇಡಿ. ಈಗ ಇನ್ನೊಂದು ಶಾಟು. ಓಕೆ. ಸೊ ಗೈಸ್, ಡ್ರೋನ್ ಶಾಟ್ನ ಎಂಜಾಯ್ ಮಾಡಿ. ಎತ್ತೋ, ನೀನು ಫೇಸ್ ಹೋಯ್ತು. ಕೊಡ್ರ ಇದು ಹಾಕೊಳ್ರ ಹಿಂದೆ ಹೋಗು. ಮಗ ಇರು, ಏನಾಯ್ತೈತಿ ಅದು ಟೈಟ್ ಮಾಡು. ಅಲ್ಲಿ ಏನು ಟೈಟ್ ಮಾಡೋಕ್ಕಾಯ್ತದೆ ಇದರಲ್ಲಿ? ಇದು ನೋಡಿಲ್ಲ ಅಣ್ಣ, ಇಷ್ಟೊಂದು ಚೀಪ್ ಆಗಬಾರ್ದು. ಓಕೆ, ಸ್ಟಾರ್ಟ್. ಸೊ ಗೈಸ್, ಡ್ರೋನ್ ಶಾಟ್ ನಮ್ಮದು ಲೋ ಬಜೆಟ್. ಗೈಸ್, ಡ್ರೋನ್ ಶಾಟ್ ತೋರಿಸ್ತೀವಿ, ನೋಡ್ಕೊಳ್ಳಿ. ವ್ಲಾಗ್ ಹಾಕೋದಷ್ಟೇ. ಜೈ ಆಂಜನೇಯ. ನಡಿ ಮಚ್ಚ. ನಾಯಿ ಗೈಸ್, ಅಲ್ಲಿ ನಾಯಿ ಇದೆ. ನಂಗೆ ನಾಯಿ ಅಂದರೆ ತುಂಬ ಭಯ. ಸೊ ನಾವೊಂದು ಇಲ್ಲಿ ರೀಲ್ ಶೂಟ್ ಮಾಡೋಣ ಅಂತ ಬಂದ್ವಿ. ಸನ್ಸೆಟ್ ಹೋಯ್ತು, ಬೆಳಕಿಲ್ಲ, ನ್ಯಾಚುರಲ್ ಬೆಳಕಿಲ್ಲ. ಸೊ ಹಾಗಾಗಿ ಶೂಟ್ನ ಕ್ಯಾನ್ಸಲ್ ಮಾಡಿ, ಪೋಸ್ಟ್ಪೋನ್ ಮಾಡಿ ನಾಳೆ ಬರಬೇಕಾಗಿದೆ. ಬಟ್ ಹಂಗೂ ಒಂದು ಕೆಲವು ಶಾರ್ಟ್ಸ್ ತಗೊಂಡಿದ್ದೀವಿ, ನೋಡೋಣ ಆಯಿತಾ. ನೋಡಿ, ಬಿದ್ದಿದ್ಬಿಟ್ರು ಅಷ್ಟೇ. ಸೊ ಬಿಕಾಸ್ ಏನಾಯ್ತಂದರೆ, ನಾವು ಬಂದ್ವಿ ಅಲ್ಲಿ ಮೇಲ್ಗಡೆ, ನೀವು ನೋಡ್ಬೋದಲ್ಲ, ಆ ಜಾಗ ಬೇಕಿತ್ತು ನಮಗೆ. ಬಟ್ ಏನಾಯಿತು, ಅಲ್ಲಿ ಇರೋ ಜನ ನಮಗೆ ಬಿಡಲಿಲ್ಲ. ಬಟ್ ನಾವೇನು ಮಾತಾಡೋಕ್ಕಲ್ಲ, ಇಟ್ಸ್ ಎ ಪಬ್ಲಿಕ್ ಪ್ಲೇಸ್. ಸೊ ಹಾಗಾಗಿ ನಾವು ಬೇರೆ ಏನು ಶಾರ್ಟ್ಸ್ ತಕ್ಕೊಂಡು ನಾವು ಹೋಗ್ತಾಯಿದ್ದೀವಿ. ಈಗ ನಾಳೆ ಬೆಳಗ್ಗೆ ಮಾಡ್ತೀವಿ. ನಾಳೆ ನೈಟು ನಿಮಗೆ ಒಳ್ಳೆ ರೀಲ್ ಕೊಡ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಬನ್ನಿ ಮುಂದಕ್ಕೆ ಹೋಗೋಣ.
ಕ್ಯಾನ್ಸಲ್ ಮಾಡಿ ಪೋಸ್ಟ್ಪೋನ್ ಮಾಡಿ ಬಾಯಿ ಹತ್ರ ಬಾ ಮಚ್ಚ ಏನು ಗೊತ್ತಾ, ನಾನೊಂದು ಲಾಸ್ಟಲ್ಲಿ ವೀಡಿಯೋಲಿ ಹೇಳಿದೆ 5 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, 300 ಸಬ್ಸ್ಕ್ರೈಬರ್ ಮಾಡಿ ಅಂತ. ವಿತಿನ್ 1 ಅವರ್ 302 ಸಬ್ಸ್ಕ್ರೈಬರ್ಸ್ ಮಾಡೋರೆ. ಇದು ನಮ್ಮ ತಗ್ ಫ್ಯಾಮು ಹಂಗೆ ಫುಲ್ಲು ಪವರ್. ಸೊ ಗೈಸ್, ನಾನು ಹೇಳಿದ್ದೆ, ನಾನು ಇಷ್ಟು ದಿನ ಕೇಳ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಿಲ್ಲ, ಜಸ್ಟ್ ಒಂದು ರೀಲಲ್ಲಿ ಹೇಳಿದೆ, ವಿಡಿಯೋಲಿ ಹೇಳಿದೆ ಎಂಡಲ್ಲಿ. ಅದು ಲಾಸ್ಟ್ ಪಾರ್ಟು ನೀವು ಕೊನೆ ತನಕ ನೋಡಿ. ಅದನ್ನು ಜಸ್ಟ್ ಒಂದು 30 ಮಿನಿಟ್ಸ್ 1 ಅವರಲ್ಲಿ ಫುಲ್ಫಿಲ್ ಮಾಡಿದ್ದೀರಾ. ತುಂಬ ಖುಷಿ ಆಯಿತು. ಜಸ್ಟ್ ವಿತಿನ್ 1 ಅವರ್ ಲಾಗ್ ಅಪ್ಲೋಡ್ ಆಗಿದ್ದು 1 ಅವರಲ್ಲಿ ನೀವು ನನಗೆ 303 ಜನ ಮಾಡಿದ್ದೀರಾ. ನಾನು ಇದಕ್ಕೆ ಎಷ್ಟು ಹೆಂಗೆ ಇದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಂಗೆ ನಿಜ ಗೊತ್ತಿಲ್ಲ. ಇದೇ ಥರ ಇನ್ನೂ ಸಪೋರ್ಟ್ ಬೇಕು ಅಂತ ಹೇಳ್ತಾ, ಇಂಥ ಫ್ರೆಂಡ್ನ ಕರ್ಕೊಂಬಂದರೆ ಇದೇ 4 ಶಾರ್ಟ್ ಆಯಿತು. ಹಾಂ, 4 ಶಾರ್ಟ್ ಆಯಿತು. ಆಯಿತಾ? ಪ್ಲೀಸ್ ಮಚ್ಚ ನೋಡಿ ಗೈಸ್, ಎಷ್ಟು ಕಷ್ಟ ನೋಡಿ ಗೈಸ್, ಏನು ಮಾಡೋದು. ಬಟ್ ಏನು ಖುಷಿ ಅಂದರೆ ನನಗೋಸ್ಕರ ಇಬ್ಬರು ಬರ್ತಾರೆ, ಎನಿ ಟೈಮ್ ಕರೆದ್ರು ಬರ್ತಾರೆ, ಅದೊಂದು ಖುಷಿ. ನಾನೇನು ಸಂಪಾದಿಸಿದ್ದೀನೋ ಇಲ್ವೋ, ಆದರೆ ಸ್ವಲ್ಪ ಜನ ಒಳ್ಳೆ ಫ್ರೆಂಡ್ಸನ್ನು ಸಂಪಾದಿಸಿದ್ದೀನಿ. ಸಾಕು ಬಿಸ್ಕೆಟ್ಗಳು ಸಾಕು. ಇಂಥ ಬಿಸ್ಕೆಟ್ಗಳು ಹಾಕ್ಸ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋದಲ್ಲ, ನೀಟಾಗಿ ಮಾಡಿಸ್ಕೋಬೇಕು.